ಲಾಲು ವಿರುದ್ಧವೇ ಮಗನ ಮೈತ್ರಿ ತಂತ್ರ. ಲಾಲು ಮಗನ ಹೊಸ ಮೈತ್ರಿ ತಂತ್ರ. ಲಾಲು ಪ್ರಸಾದ್ ಯಾದವ್ ಬಿಹಾರದ ರಾಜಕಾರಣದ ಭೀಷ್ಮ, ರಾಜಕಾರಣದಲ್ಲಿ ಹುಲಿ. ಆದರೆ ಜೈಲು ಸೇರಿ ಬಹಳ ತತ್ತರಿಸಿ ಹೋಗಿದ್ದಾರೆ. ಬಟ್ ಈ ಸಾರಿ ಚುನಾವಣೆಯಲ್ಲಿ RJD ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದಷ್ಟು ಲೆಕ್ಕಾಚಾರಗಳು ಇದೆ. ಆದರೆ ಬಿಹಾರ ಚುನಾವಣೆಗೆ ಹೊಸ ಮೈತ್ರಿಕೂಟ ರಚನೆ ಆಗ್ತಾ ಇದೆ. ಲಾಲು ಪ್ರಸಾದ್ ವಿರುದ್ಧ ಸಿಡಿದ ಹಿರಿಯ ಪುತ್ರ ತಂದೆಗೆ ಸೆಡ್ಡು ಹೊಡೆದು ತೇಜ್ ಪ್ರತಾಪ್ ಮೈತ್ರಿಕೂಟಕ್ಕೆ ಸೇರ್ತಾ ಇದ್ದಾರೆ. ವಿಕಾಸ್ ವಂಚಿತ್ ಇನ್ಸಾನ್ ಪಕ್ಷ, ಭೋಜ್ಪುರಿ ಜನಮೋರ್ಚಾ, ಪ್ರಗತಿಶೀಲ ಜನಪಕ್ಷ, ವಾಜಿಬ್ ಅಧಿಕಾರ್ ಪಕ್ಷ, ಸಂಯುಕ್ತ ಕಿಸಾನ್ ವಿಕಾಸ್ ಪಕ್ಷಗಳನ್ನು ಸೇರಿಸಿ ಮೈತ್ರಿಕೂಟ ರಚನೆ ಮಾಡ್ಕೊತಾ ಇದ್ದಾರೆ. 2025ರ ಮೇ 4ರಂದು ಲಾಲು ಕುಟುಂಬದಲ್ಲಿ ಬಿರುಗಾಳಿ ಎದ್ದಿತ್ತು. ಅನುಷ್ಕಾ ಜೊತೆಗಿನ ತೇಜ್ ಸಂಬಂಧದ ಗುಟ್ಟು ರಟ್ಟಾಗಿತ್ತು. 12 ವರ್ಷದ ಸಂಬಂಧದ ಬಗ್ಗೆ ತೇಜ್ ಫೇಸ್ಬುಕ್ ಪೋಸ್ಟು, ಅನುಷ್ಕಾ ಜೊತೆಗಿನ ಖಾಸಗಿ ಫೋಟೋ ವಿಡಿಯೋ ವೈರಲ್ ಬಳಿಕ 6 ವರ್ಷಗಳ ಕಾಲ RJDಯಿಂದ ತೇಜ್ ಪ್ರತಾಪನ್ನು ಉಚ್ಚಾಟನೆ ಮಾಡಲಾಗಿತ್ತು. ಕೌಟುಂಬಿಕ ಕಲಹಗಳ ಮಧ್ಯೆಯೇ ಟೀಮ್ ತೇಜ್ ಪ್ರತಾಪ್ ಒಂದಷ್ಟು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ವತಂತ್ರ ಸ್ಪರ್ಧೆ ಮಾಡೋ ಲೆಕ್ಕಾಚಾರದಲ್ಲಿದ್ದರು. ಮಹುವಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಾಗಿ ಘೋಷಣೆ ಮಾಡಿದ್ದು, ಬಿಹಾರದ ಪರಿವರ್ತನೆಗೆ ಮೈತ್ರಿಕೂಟ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಿಹಾರ ರಾಜಕೀಯದಲ್ಲಿ ಹೊಸ ಗಾಳಿ ಎಬ್ಬಿದೆ ಅಂತ. ಅಂದರೆ ತೇಜ್ ಪ್ರತಾಪ್ ಗೆಲ್ಲದಿರಬಹುದು, ಆದರೆ ಅವರ ಅಪ್ಪನ ಪಾರ್ಟಿ RJDಗೆ ಒಂದಷ್ಟು ಸೋಲಿನ ರುಚಿ ತೋರಿಸ್ಬೋದು ಅಂತ. ಯಾಕಂದರೆ RJD, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಾರ್ಟಿ ಒಂದು ಮೈತ್ರಿಕೂಟ ಆದರೆ ಇತ್ತ ಕಡೆ JDU ಮತ್ತು BJP, ಹಾಗೆ LJP ಲೋಕ್ ಜನಶಕ್ತಿ ಪಾರ್ಟಿ, ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್, ಸ್ಟ್ರಾಂಗ್ ಗೈ ರಾಜಕಾರಣದಲ್ಲಿ. JDU BJP ಬಿಟ್ಟರೆ ಮೂರನೇ ಅತಿ ದೊಡ್ಡ ಮೈತ್ರಿಕೂಟ ಪಾರ್ಟಿ BJPಗೆ LJP. ಸೊ ಹಾಗಾಗಿ ಬಿಹಾರ ಪಾಲಿಟಿಕ್ಸ್, ನಿತೀಶ್ ಕುಮಾರ್ BJPಲಿ ಇದ್ದರು, ನರೇಂದ್ರ ಮೋದಿ ಪ್ರಧಾನಿ ಆಗೋದನ್ನ ವಿರೋಧ ಮಾಡಿ ಹೋಗಿ RJD ಜೊತೆ ಸೇರ್ಕೊಂಡ್ರು, ನಂತರ BJP ಜೊತೆ ಬಂದರು. ಈಗ ಅವರ ವಯಸ್ಸಾಗಿದೆ. ಯಾಕೆಂದರೆ JDUನ ನಮ್ಮ ಜಾರ್ಜ್ ಫರ್ನಾಂಡಿಸ್, ನಮ್ಮ ಕರ್ನಾಟಕದವರು, ಅವರು ಕೂಡ JDUನ ಅವ್ರ ಪಾರ್ಟಿ JDUನಲ್ಲಿ ಮರ್ಜ್ ಮಾಡಿ NDA ಮೈತ್ರಿಕೂಟ ಅವರು ಕೂಡ ಕೇಂದ್ರ ಸಚಿವರ ಕೆಲಸ ಮಾಡಿದ್ದಾರೆ. ಜಾರ್ಜ್ ಫರ್ನಾಂಡಿಸ್ ಕರ್ನಾಟಕ ರಾಜಕಾರಣದಲ್ಲಿ ಹೆಮ್ಮೆ ಅಂತ ಹೇಳ್ಕೊಬೋದು. ನಮ್ಮ ಕನ್ನಡಿಗರು ಹೋಗಿ ಅಲ್ಲಿ ರಾಜಕಾರಣ ಮಾಡಿ ಆ JDU ಪಾರ್ಟಿಯನ್ನು ಕೂಡ ಒಂದಷ್ಟು ಮುನ್ನಡೆಸೋರು. ಶರದ್ ಯಾದವ್, ಜಾರ್ಜ್ ಫರ್ನಾಂಡಿಸ್ ಮತ್ತು ನಿತೀಶ್ ಕುಮಾರ್, ಈ ಮೂವರ ಒಂದು ಶಕ್ತಿ ಆ JDUನ ನಿತೀಶ್ ಕುಮಾರ್ ನಂತರ ಯಾರು ಅನ್ನೋ ಪ್ರಶ್ನೆಗಳು ಸಹಜವಾಗಿರುತ್ತೆ. ಬಟ್ JDU BJPಲೋ ಮತ್ತು RJD ಆಚೆ ಈಚೆ ಡಿವೈಡ್ ಆಗಿ ಹೋಗ್ಬಿಡ್ಬೋದು. ಯಾಕೆಂದರೆ BJP ಜೊತೆ ಪ್ರಾದೇಶಿಕ ಪಕ್ಷಗಳು ಉಳಿಯೋದು ಭಾಳ ಕಷ್ಟ. ಅದು RJD ವರ್ಷ ಉಳಿದಿದೆ, JDU ಉಳ್ಕೊಂಡಿದೆ. JDU BJP ಮೈತ್ರಿಕೂಟ ವರ್ಸಸ್ RJD ಕಾಂಗ್ರೆಸ್ ಮೈತ್ರಿಕೂಟ. ಆ ಗ್ಯಾಪಲ್ಲಿ ತೇಜ್ ಪ್ರತಾಪ್ ಯಾದವ್ ಫೈಟ್ ಮಾಡಬೇಕು. ಬಟ್ ಹೇಳಿದ್ನಲ್ಲ, ಗೆಲ್ಲಿಲ್ಲ ಅಂತಂದ್ರೂ ಅವ್ರ ಅಪ್ಪನ ಪಾರ್ಟಿಗೆ ಒಂದಷ್ಟು ಡ್ಯಾಮೇಜ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ತಮ್ಮ ಅಭಿಪ್ರಾಯನು ಬಿಹಾರ ಪಾಲಿಟಿಕ್ಸ್ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ.